ಅಣ್ಣ ಅಲ್ಲಿ ನಿಂತ್ಕೊಂಡವ್ರು ನೋಡು, ಅವರಿಬ್ರು ಅವರೇ ಸಂಗೀತ ತಮ್ಮನವರು. ಓ ಹೌದಾ, ಅಲ್ಲಿ ನಿಂತದಲ್ಲ ಕಾರು BMW. ಯಾರ್ದು ರಜ? ಅವ್ರದ್ದೇನು ಅವ್ರದ್ದೇ, ಎರಡೇನು ಇರಬೇಕು, ಅವ್ರದ್ದೇ ಕಾರು. 2 BMW. ಆಮೇಲೆ ಮಾಮೂಲಿ ಕಾರುಗಳೇನೋ ಒಂದು 3-4 ಇರಬೇಕು. ಜಾಸ್ತಿ ಸೌಕರ್ಯನು. ಇನ್ನು ಹೊರಡೋಣೇನಪ್ಪ ವಿಜಯಪ್ಪ? ಸರಿ ತಾತ, ಆಯಿತು ಹೊರಡೋಣ. ಮುಚ್ಚಳಿಕೆ ಬರ್ಸಿತ್ತಲ್ಲ, ಅವ್ರಿನ್ನ ನಿಮ್ಮ ತಂಟೆಗೆ ಬರೋವಾಗಿಲ್ಲ. ಹಂಗೂ ಏನಾನ ಬಂದರೆ ಸೀದಾ ನೀವೇ ಬಂದು ಪೊಲೀಸ್ ಕಂಪ್ಲೇಂಟ್ ಕೊಡಿ, ಆಮೇಲೆ ಮಾತಾಡೋಣ. ಇಲ್ಲ ನಡಪ್ಪ, ಬರಲ್ಲ ಅವರು. ಹೋಗೋ ನಡಪ್ಪ ವಿಜಯಪ್ಪ. ದಪ್ಪ ನಡಿಯಪ್ಪ. ಎಲ್ಲಿಗೆ ಹೋಗ್ಲಿ ಮವ, ಎಲ್ಲಿಗೆ ಹೋಗ್ಲಿ? ಇಲ್ಲೇ ಎಲ್ಲನ ಕೆಲಸ ಮಾಡ್ಕೊಂಡಿರ್ತೀನಿ ಇಲ್ಲೇ ಪೇಟೆಗ. ನೀವು ಊರಿಗೆ ಹೋಗ್ರಿ ಮವ, ನಂಗೆ ಇರೋಕ್ಕೂ ಜಾಗ ಇಲ್ಲ, ಏನೂ ಇಲ್ಲ. ನಾನು ಎಲ್ಲಿರಲಿ ಮವ? ಅದಕ್ಕೆ ಮವ ಹಂಗಂತ ಇದ್ದೀರಾ? ಹಾಂ, ಏಕೆ? ಇಲ್ಲಿ ಇವಾಗ ಅತ್ತೆ ಅವರಲ್ಲ, ಮನೇಲಿ ಇರಬಾರ್ದ ನೀವು? ನಿಮ್ಮ ಅತ್ತೆ ಒಪ್ಪಬೇಕಲ್ಲಪ್ಪ. ನಿಮ್ಮ ಅತ್ತೆ ಒಪ್ಪಲ್ಲ. ಯಾಕಪ್ಪ ಸುಮ್ಮನೆ ಅವ್ರಿಗೆಲ್ಲ ಬಾಧೆ. ಇಲ್ಲೇ ಎಲ್ಲ ನಾ ಕೆಲಸ ಮಾಡ್ಕೊಂಡು ಇರ್ತೀನಿ, ಹೋಗ್ರಪ್ಪ. ಯಾವಪ್ಪ ಏನು ಮಾತುಗಳಂತ ಮಾತಾಡ್ತಾ ಇದೆಯಪ್ಪ? ಹಾಂ, ನಾನು ಬದುಕಿರೋವರೆಗೂ ನೀನೆಲ್ಲೂ ಕಳ್ಸಲ್ಲಪ್ಪ. ನಡಿ, ನಾವಿಬ್ಬರು ತೋಟದಾಗೆ ಇರೋಣ. ಯಾರ ಹತ್ರ ಏನಿರೋದು ನಾವು? ಹೆಂಗೂ ಗುಡ್ಸ್ಲು ಕಟ್ಟಿದ್ಯಲ್ಲ, ಗುಡ್ಸ್ಲಾಗಿರೋದು. ನಡಿ, ಎಲ್ಲೂ ಬೇಡ ನೀನಿರೋದು. ಅದೇ ಹಂಗೆಲ್ಲ ಮಾತಾಡ್ತಾ ಇದೆಯಾ? ನಾವೆಲ್ಲ ಸತ್ತೋಗ್ಬಿಟ್ಟಿದ್ದೀರಾ ನಿನ್ನ ಪಾಲ್ಕ? ಅಲ್ಲ ಮವ, ಅತ್ತೆ ಮನೆಗೆ ಸೇರ್ಸಲ್ಲ ಅಂತ ನಿಮ್ಗೆ ಹೇಳಿದ್ರಾ? ಹಾಂ, ಎಲ್ಲದಕ್ಕೂ ನೀವೇ ನಿರ್ಧಾರ ತೊಗೊತಾ ಇದ್ದೀರಲ್ಲ. ನಡೀರಿ ಮವ, ಅದ್ಯಾಕೆ ಮನೆಗೆ ಸೇರ್ಸಲ್ಲ, ನಾವು ನೋಡ್ತೀರಿ. ಎಲ್ಲ ಕಲ್ದಿರಪ್ಪ ಸುಮ್ಮನೆ. ಇವಾಗ ನಿಮ್ಮ ಬಲವಂತಕ್ಕೇನೋ ಹ್ಞೂ ಅಂತ ಒಪ್ಕೊಂಬಿಟ್ಟು ಆಮೇಲೆ ಇಲ್ಲ ನಮ್ಮ ಮನೆಗೆ ಬರಬೇಡ, ನೀ ಎತ್ತನ ಹೋಗು ಅಂತಂದ್ರೆ ನಾನು ಹೋಗ್ಲಪ್ಪ? ನೀವೇ ಹೇಳ್ರಿ ಮವ. ನಡೀರಿ ನೀವು, ನಡೀರಿ, ನಾವು ಹೇಳ್ತೀರಿ ನಡೀರಿ. ಅತ್ತೆ ಏನು ಹೇಳೋದು, ನಡೀರಿ. ಅಲ್ಲಪ್ಪ ದೇವಪ್ಪ, ನಿನ್ನ ನಳಿನವರೇ ಅಷ್ಟು ಹೇಳ್ತಾ ಇರುವಾಗ ನೀನು ಯಾಕಪ್ಪ ದಿಗ್ಲು ಬೀಳೋದು? ಹಾಂ, ನಡಿ ನಡಿ ನಡಿ, ನೀನು ಎಲ್ಕೋತೀಯ ನಡಿ. ಅವ್ರ ಸವಾಸನೆ ಬೇಡ ನಿಂಕ, ಆರಾಮಾಗಿರು ನೀನು. ಅದೇ ಅಂಕಲ್ ನಾವು ಹೇಳ್ತಾ ಇರೋದು, ನಡೀರಿ ಮವ. ನೀವು ಅದೇ ಊರವ್ರ ಅಂಕಲ್? ಹ್ಞೂನಪ್ಪ, ನಮ್ಮದು ಅದೇ ಊರೇ. ಏನರಪ್ಪ ಎಲ್ಲ ಚೆನ್ನಾಗಿದ್ದೀರಾ? ಹ್ಞೂ ಅಂಕಲ್, ಚೆನ್ನಾಗಿದ್ದೀರಿ. ನಿಮ್ಗೆ ಯಾರು ಹೇಳಿದ್ರಪ್ಪ ಹಿಂಗೆ ಸ್ಟೇಷನ್ಗೆ ಬಂದಿರೋದು? ಅಂಕಲ್ ನಾವು ಇಲ್ಲಿಗೆ ಬರಬೇಕು ಅಂತ ನಾನು ನನ್ನ ತಮ್ಮ ಬರ್ತಾ ಇದ್ವಿ. ನಮ್ಮದು ಮನೆ ಕಟ್ಸಿದ್ವಿ ಬೆಂಗಳೂರಲ್ಲಿ. ಮನೆ ಗೃಹಪ್ರವೇಶ, ನನ್ನ ಮಗಳದು ನಾಮಕರಣ ಒಂದೇ ದಿವಸ. ಕಾರ್ಡ್ ಹಂಚಿಲಿ ಅಂತ ಹೇಳ್ಬಿಟ್ಟು ಕಾರ್ಡ್ ತೊಗೊಂಬರ್ತಾ ಇದ್ವಿ. ಆಮೇಲೆ ನನ್ನ ತಮ್ಮ ಧನು ಕಾಲ್ ಮಾಡ್ದ ಹಿಂಗಾಗೈತೆ ಅಂತ. ಅದಕ್ಕೆ ನಾವು ಹಿಂಗೆ ಅವರು ಕಮಿಷನರ್ ಕರ್ಕೊಂಡು ಇಲ್ಲಿಗೆ ಸ್ಟೇಷನ್ಗೆ ಬಂದ್ವಿ ಅಂಕಲ್. ನೀವು ಇದೇ ಫಸ್ಟ್ ನೋಡ್ತಾ ಇರೋದು ನಾನು ನಿಮ್ಮನ್ನು. ನೀವಿರೋದು ಎಲ್ಲಿ ಅಂಕಲ್? ನಿಮ್ಮ ಅಕ್ಕನ ಸಂಗೀತ ಅವಳಲ್ಲಪ್ಪ, ಇವರು ತಮ್ಮನಿಗೆ ಮಾಡ್ಕೊಂಡಿರೋದಾಗ. ಈಗ ರಾಜಪ್ಪ ಬಾಪ, ಇಲ್ಲಿ ನಿಮ್ಮ ಬಾಮ ಇದ್ನವ್ರು ಮಾತಾಡಿಸ್ತೀರ, ಅಲ್ಲೋಗಿ ನಿಂತ್ಕೊಂಡಿದ್ಯಾ? ಎಂತದ? ಸಂಗೀತ ಅಕ್ಕವರ ಭಾವನ? ಹ್ಞೂನಪ್ಪ, ಹ್ಞೂ ಬಾವ. ಆಗ ಅಲ್ಲಿ ನಿಂತವನಲ್ಲ ಯಪ್ಪನ ರಾಜಪ್ಪನ, ಸಂಗೀತಮ್ಮನವ್ರ ಯಜಮಾನಪ್ಪ. ಬಾಪ ರಾಜಪ್ಪ ಈ ಕಡೆ. ಈಗಪ್ಪ ಈಯಪ್ಪನೇ ನಿಮ್ಮ ಅಕ್ಕನವ್ರ ಯಜಮಾನ. ಓ ನೀವೇನಾ ನಮ್ಮ ಅಕ್ಕನ ಕದ್ದು ಮುಚ್ಚಿ ಕರ್ಕೊಂಡು ಓಡಿ ಬಂದಿರೋದು? ಮಹಾನ್ ಬಾವ್ರು. ಹಾಂ, ನಿಮ್ಗೇನು ನಾಚಿಕೆ ಆಗಲ್ವಾ? ಕರ್ಕೊಂಬಂದ್ರಿ ಸರಿನೇ, ಮಗುನ ಯಾಕೆ ಕಳಿಸ್ತಾ ಇಲ್ಲ ನಮ್ಮ ಮನೆಗೆ ನೀವು? ಅವನೇ ಬರಲ್ಲ ಅಂತವನಲ್ಲಪ್ಪ. ನಾವೇ ನೀನು ಬಲವಂತ ಮಾಡಿ ಮಗುನ ಕಳ್ಸೋಕ್ಕತ್ತದ? ಹಾಂ, ಮಕ್ಳು ಮನ್ಸು ಏನು ಮಾಡ್ತೀವಿ ಜಪ್ಪ? ಹಾಂ, ಅಮ್ಮನ ಹತ್ರ ಇರಬೇಕು ಅಂತ ಏನೋ ಆ ಮಗುಗೆ ಆಸೆ. ಎಲ್ಲನ ಇತ್ಕೊಳ್ಳಿ ಬಿಡಪ್ಪ. ಹೆಂಗೋ ಚೆನ್ನಾಗವ್ರಪ್ಪ ಎಲ್ಲರೂ, ಅದೇ ಸಂತೋಷ ನಮ್ಗೆ. ಏನಾದರೂ ಮಾಡ್ಕೊಳ್ಳಿ ಬಿಡಿ ಬಾಸಯ್ಯ, ನಮ್ಗೇನಾಗಬೇಕು ಇವ್ರು ವಿಷಯ ಕಟ್ಕೊಂಡು. ಬನ್ನಿ ನಾವು ಹೋಗೋಣ, ಬನ್ನಿ. ಅಂಕಲ್ ಬರ್ತೀರಾ ನಮ್ಮ ಕಾರಲ್ಲೇ? ಇಲ್ಲಪ್ಪ, ಇಲ್ಲ, ನಾವು ಕಾರ್ ಹಾಕೊಂಬಂದಿದ್ದೀರಿ, ಬರ್ತೀರಿ ನೀವು, ನಡೀರಿ. ಧನು ಬಾ, ಕಾರಲ್ಲಿ ಹೋಗೋಣ. ಇಲ್ಲ ವಿಜಯಣ್ಣ, ನಾನು ಬೈಕ್ ಹಾಕ್ಕೊಂಬಂದಿದ್ದೀನಿ, ನಾನು ಬರ್ತೀನಿ, ನಡೀರಿ. ಸರಿ ಆಯಿತು. ಅಜಯ್ ಬಾ, ತಾತ ಬನ್ನಿ. ಬಾಬಾ ನಡೀರಿ. ಅದ್ಯಾಕ ಹಂಗೆ ಮೂತಿ ಇಕ್ಕೊಂಡಿದ್ಯಾ? ಹಾಂ, ಇನ್ನು ಎಂಥವ್ರಿಗೂ ಕೋಪ ಬರ್ತಿರ್ತದ ಅವ್ರ ಮನೆ ಮಗಳನ್ನ ಕರ್ಕೊಂಬಂದ್ರೆ? ನಡಿ ನಡಿ, ಎಲ್ಲ ಸೊರತದ, ನಡಿ ಹೋಗೋಣ. ಹ್ಞೂ ಸರಣ್ಣ, ನಡಿ. ಅಮ್ಮ, ಅಮ್ಮ ರೇಣನ ರಾಜನನ್ನ ಕೂಗಮ್ಮ, ನಮ್ಮನ್ನು ತಾರಗನ್ನ ಕರ್ಕೊಳ್ಳೋತಾಳೆ. ಅಮ್ಮ ಕೂಗಮ್ಮ, ಅಮ್ಮ. ಬಾಯಿ ಮುಚ್ಕೊಂಡಿರ್ತೀಯೇ ನಾವು? ಅಣ್ಣ ಅಣ್ಣ, ರಜಾ, ಲೇ ರಜಾ, ಅಣ್ಣ ನಾವು ಬರ್ತೀರ, ಅಲ್ಲೇ ನಿಲ್ಸ್ರಣ ಕಾರು. ಅಣ್ಣ ಲೇ, ಅವ್ರು ಹೊರಟೋದ್ರು, ನಡಿ ಎಲ್ಲ ನೋಡ್ಕೊಳ್ಳಿ. ನಮ್ಗೆ ಬಸ್ ಆಗತ್ತಿ, ನಡಿ. ಏನು ಮಾಡ್ತೀಯ, ನಮ್ಮ ಮನೆ ಬರ. ನೋಡ್ತೇನಮ್ಮ, ನೋಡ್ತಾ ಎಷ್ಟು ಜನ ಅವ್ರೆ, ಅವ್ರಿಗೆ ಸಪೋರ್ಟ್ ಅವಳ್ಕ. ಹಾಂ ನೋಡ್ರಿ, ಎಲ್ಲ ಹೆಂಗೆ ಬಂದ್ಬಿಟ್ಟು ನೋಡ್ತೇನಮ್ಮ ಮಂದೆ. ಹಾಂ ಹ್ಞೂನಮ್ಮ, 3 ಜನ ಅಳಿನವರು. ಹಾಂ, ಅಲ್ಲ ಮುರಣ್ಣು ರಾಜನು ನಮ್ಮನ್ನು ಯಾವಾಗ ಮಾತಾಡ್ತಾರೋ ಏನಕ್ಕ ಅಂತ. ಇವಾಗ ನೋಡ್ದು ಅವ್ರಕ ಎಷ್ಟು ಸಿರಿತಾನೆ ಬಂದ್ಬಿಟ್ಟದೆ. ಹಾಂ, ಏನಾಯ್ತಕ್ಕ, ಏನು ಅಂತ ಒಂದು ಮಾತು ಕೇಳೋದು ಬೇಡ ನಮ್ಮನ್ನು. ಅವಳ ಸೆಕೆಂಡ್ ಹ್ಯಾಂಡ್ ಗಾಡಿನ ಕಟ್ಕೊಂಬಂದವನಲ್ಲ ಇವನು ರಾಜನ. ಇನ್ನೇನಕ್ಕೆ ನಾವೆಲ್ಲ ಕಾಣಿಸ್ತೀರಮ್ಮ, ಇನ್ನೇನು ಕಾಣಿಸ್ತೀರಿ? ಹೆಂಗನಾಗ್ಲಿ ಕೋಟಾಧೀಶುಳ್ಳಲ್ಲ ಅವಳು. ಹಾಂ, ನಮ್ಮನ್ನೆಲ್ಲ ಎಲ್ಲಿ ಮಾತಾಡ್ತಾನೆ? ನಿಂಗೆ ಬುದ್ಧಿಲ್ಲ ಅಷ್ಟೇ. ನೋಡ್ತೇನಮ್ಮ, ಇವನು ದಿವಾಕನ್ ಬಂದೇನೋ. ಹಾಂ, ದೊಡ್ಡದಾಗ ನೆನ್ನೆ ಹೋಗಮ್ಮ ಕಂಪ್ಲೇಂಟ್ ಕೊಡೋಗು ಅಂತ ಹೇಳ್ಬಿಟ್ಟು ಅವಾಗೇ ಎತ್ತ ಹೊಟ್ಬಿಟ್ಟವ್ ನೋಡಮ್ಮ. ಯತ್ನಾಶ್ವಾಗಿ ಹೋದ್ನವನ, ಯತ್ನಾಶ್ವಾಗಿ ಹೋಗಿತ್ತಾನೇಳ. ಏನರು ಬಸ್ ಹಿಡಿಯಲ್ಲ. ಅವಳು ಊರಿಗೆ ಹೋಗಿದ್ದೆ, ಒಂದು ದಿವಸ ಕೂಡ ಇಲ್ಲಿರಲ್ಲ, ಯಾವಾಗಲೂ ಅಲ್ಲೇ ಬಿದ್ದಿರ್ತಾನೆ. ಏನು ಪ್ರಪಂಚದಾಗ ಯಾರು ಬಸ್ರಿನೇ ಆಗಿಲ್ಲ.
ಇವನೆಲ್ಲರೂ ಒಬ್ಳೆ ಬುಸುರಿಯಾಗಿರೋದು. ಅಮ್ಮ ಮೌ ಏನಮ್ಮ ಮಾಡೋದು? ನಾಳೆಯಿಂದ ಈ ಬಿಸಿಲಾಗ ನಾವೇ ತೋಟದ ಕೆಲಸ ಮಾಡಕ್ ಹೋಗ್ಬೇಕು. ಎಂತ ಕೆಲಸ ಆಯ್ತಮ್ಮ? ನೀನು ಬೇಡ ಅಂತ ಹೇಳಕ್ಕಾಗಿಲ್ಲೇನಮ್ಮ? ಕಂಪ್ಲೇಂಟ್ ಕೊಡೋದ? ನಾನೇನೋ ಕಾಪ್ದಾಗ ಬಂದೆ, ನೀನು ಬೇಡ ಅನ್ನಕತ್ತಾರಿಲ್ಲ? ನಡೆಯಲೇ ನಡಿಯೇ, ಏನು ನಾವು ಮಾಡಿದ ಕೆಲಸಗಳು ನಡಿ. ಹೋಗಿ ತೋಟದಾಗ ಕೆಲಸ ಮಾಡಿದ್ರೆ ದುಡ್ಡು ಕಾಸನ ಸಿಗ್ತದೆ ನಡಿ. ಯಾವಾಗ್ಲೂ 10,000 ಬಂದಿದ್ರೆ 5,000 ಬಂತು ಅಂತ ಸುಳ್ಳು ಹೇಳ್ಬಿಟ್ಟು ನಮ್ಮ ಕೈಗೆ 5,000 ಕುಕ್ಕನು. ಇವಾಗ ಎಲ್ಲ ಕೆಲಸ ನಮ್ಗೆ ಬರ್ತದೆ ನಡಿಯೇ. ಹೋಗಿ ಇವಳೆಲ್ಲ ದಿಲ್ ಬೀಳ್ತಾರೆ ತಡಿ. ನಂಗೆ ಆ ಬಿಸಿಲಾಗ ಕೆಲಸ ಮಾಡಕ್ ಆಗಲ್ಲಮ್ಮ. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ರೆ ಅವಳು ಎದೆ ಮೇಲೆ 5,000 ಕುಕ್ಕಿದ್ರೆ ಇತ್ತೆಲ್ಲ ಕೈಗೂ ಉಗಿಸ್ಕೊಂಡ್ರೆ ನೋಡಕ್ ಮನೆಗೆ ಹಂಗೋ ಹಿಂಗೋ ಕೆಲಸ ಮಾಡ್ಕೊಂಡಿದ್ನು. ನೆನ್ನೆ ಅವ್ನು ಮಾಡ್ಕೊಂಡು ಕೆಲಸ ಮಾಡ್ತಾ ಇದ್ನು. ನಾನೇ ಹೋಗಿ ಅವ್ನು ಗಲ್ಲಪಟ್ಟೆ ಇಳ್ಕೊಂಡೆ. ಅವ್ನು ಕೋಪ ಬಂದು ಹೇಳ್ಬಿಟ್ನು. ಎಂತ ಕೆಲಸ ಆಗ್ಬೇಕಮ್ಮ? ಥೂ ನೀನು ಒಟ್ಟು ತೋಗ, ನಿನ್ನ ಮಕ್ಕ ಮುಚ್ಚೋಗ. ನೀನು ಬರ್ಬಾರ್ದು ಬರ. ನನಗೆ ತಿಳಿದಲೇ ನೀನೇನೋ ಕಿತಾಪತಿ ಮಾಡಿದ್ತಿ ಅಂತ ನನಗೆ ತಿಳಿದು. ಹಾಂ, ಇವಾಗ ಏನೋ ಮಾಡೋದು? ಈಗ ಯಾರು ತೋಟದಾಗ ಕೆಲಸ ಮಾಡೋದು? ಏನೋ 1 ದಿವಸ 2 ದಿವಸ ಆದರೆ ಏನೋ ಅನ್ಬೋದು. ಹಾಂ, ಅಲ್ಲೇನಾರ ಬೆಳೆ ಆಗಿದ್ರೆ ಅಲ್ಲಿ ಕಾವಲು ಇರಬೇಕು. ಯಾರೇ ಇರ್ತಾರೆ ಕಾವಲು? ನಿನ್ನ ಮಗನ ಹೇಳ್ಕೊಂಡಿಗ ಪರೋಡಿ. ಹಾಂ, ಎಂಥ ಕೆಲಸ ಮಾಡಿದೆ? ಅವನೇನೋ ನೈಸಿಕ ಉಪಯೋಗ ಮನೆಗೆ ಇಟ್ಕೊಂಡಿದ್ರೆ ಕಳಿಸ್ಬಿಟ್ಟಲ್ಲೇ. ಇವಾಗ ಯಾರೇ ಕೆಲಸ ಮಾಡೋದು? ಹೋಗಿ ಅವಳ ಮನೆಗೆ ಜುಮ್ ಅಂತ ಕುತ್ಕೊಂತಾನೆ. ಅವ್ರಿಗೇನಾಗಬೇಕು? ಹಳ್ಳಿನವರೆಲ್ಲ ಕೋಟ್ಯಾಧೀಶ್ವರು. ಹಾಂ, ತಿಂಗಳಿಗೆ ಎಲ್ಲರೂ 5,000 ಕೊಟ್ಟರು 15,000. ಅವಳೆ ಆರಾಮ್ಗೆ ಕಾಲ ಮೇಲೆ ಕಾಲ ಹಾಕೊಂಡು ಕುತ್ಕೊಂಡು ತಿಂತಾಳೆ. ನಾವೇನು ಮಾಡೋದು ಇವಾಗ? ಮಣ್ಣು ತಿನ್ನೋದಾ? ಅಯ್ಯೋ ನಿನ್ನ ಮಕ್ಕ ಮುಚ್ಚೋಗ, ಹೋಗು. ನೀನು ಎದುರು ಬಿತ್ತೋಗ. ಎಂತ ಕೆಲಸ ಮಾಡ್ಕೊಂಡಮ್ಮ? ಹಿಂಗೆಲ್ಲ ಆಗ್ತದೆ ಅಂತ ನಾನು ಅನ್ಕೊಂಡಿರಲಿಲ್ಲಮ್ಮ. ಹೆಂಗೋ ದ್ಯಾವಿನ ಕರ್ಸ್ಬಿಟ್ಟು ಪೊಲೀಸ್ ಸ್ಟೇಷನ್ಗೆ ಮುಗಿತಾರೆ ಅಂತ ಎಷ್ಟು ಆಸೆ ಇಟ್ಕೊಂಡಿದ್ನಲ್ಲಮ್ಮ. ಅವಳ ಮೇಲೆ ನಂಗೆ ಕತ್ಕಾಲ ಇತ್ತಮ್ಮ, ಬರ್ತಾಳೆ ಅಂತ ನೋಡ್ದೇನಮ್ಮ. ಎಲ್ಲರೂ ಹೆಂಗೆ ತಪ್ಪಿಸ್ಬಿಟ್ರು? ಯಾರೂ ಇಲ್ಲಲ್ಲಮ್ಮ ಸಹಾಯ ಮಾಡಕ್ಕೆ ನಮ್ಗೆ. ಇವಾಗತ್ತೇನೆ ಪ್ರಯೋಜನ? ಇವಾಗತ್ತೇನು ಪ್ರಯೋಜನ? ಅವಳ ಮೇಲೆ ದ್ವೇಷ ಚಿರ್ಸ್ಕೊಂಬಿಟ್ಟು ಏನು ಮಾಡ್ಬೇಕಂತಿದ್ಯಾ? ಏನು ಮಾಡ್ಬೇಕಂತಿದ್ಯಾ ಹೇಳು. ಇನ್ಮೇಲೆ ಮಣ್ಣು ತಿನ್ನಬೇಕು ನಾನು ನೀನು. ನಡಿ, ನೀನು ಒಟ್ಟು ಹುಡ್ತೋಗ. ನೀನು ಮಾಡಬಾರ್ದು ಕೆಲಸಗಳೆಲ್ಲ ಮಾಡೋದು ಅದನ್ನು ನಾನು ಅನುಭವಿಸೋದು. ಅವಾಗ ರಾತ್ರಿ ಬಟ್ಟೆಗೆ ಎತ್ಕೊಂಡು ಓಡೋಗಿದ್ರೆ ಯಾರ್ಕನ ಒಳ್ಳೆಯವನು ಕೊಟ್ಟು ಮದುವೆ ಮಾಡ್ತಾ ಇರಲಿಲ್ಲ ನಾನು. ರಾತ್ರಿ ಬಟ್ಟೆಗೆ ಎತ್ಕೊಂಡು ಓಡೋದೆ ಪಾಪ ಮುಂದೆ ನನ್ನ ಮಾನ ಮರ್ಯಾದೆ ತೆಗಿಯಕ್ಕ. ಯಾವಾಗಲೂ ಇದೊಂದು ಹಿಡ್ಕೊ, ಯಾವಾಗಲೂ ಓಡೋದೆ ಅಂತ ಇನ್ನೇನು ಸಿಕ್ಕಲ್ಲ. ನಡಮ್ಮ, ತಪ್ಪಾಯ್ತು ಅಂತೇಳಿ ಕಾಲಿಗೆ ಬಿದ್ದು ಕೇಳೋಣ. ನನ್ನ ಮಗ ಮುಚ್ಚೋಗ ಮನೆಗೆ ಬರ್ತಾನೆ ನಡಮ್ಮ. ನಂಗೆ ತಗೊಂಡೋಗಿ ಕೆಲಸ ಮಾಡೋಕ್ಕಾಗಲ್ಲಮ್ಮ. ಅಮ್ಮ ಇನ್ನೊಂದು 2 ದಿವಸ ಕಲ್ದಿಟ್ಟಿದ್ರೆ ಬಾಯಿ ಮುಚ್ಕೊಂಡು ಅವನಷ್ಟು ಅವನೇ ಬರ್ತಾನೆ. ಯಾಕೆ ಹಿಂಸಾಯ್ತಾ ಇದೆಯಾ? ಇಲ್ಲೇ ಪೊಲೀಸ್ ಸ್ಟೇಷನ್ ಹತ್ರ ಕಳೆದು ನಡಿಯೋ ಮನೆಗ. ನಡಿ, ಇನ್ನು ಊರಾಗ ಅದೆಷ್ಟು ಜನ ನೆಗಿತಾವ್ರೋ ಅದೇನು ಕತ್ತೇನೋ ನೀನು ಮಾಡೋ ಕೆಲಸಗಳ್ಗ. ಹಾಂ, ನೆನ್ನೆನೇ ಬೋಗ್ಲಕ್ಕಾಗಿಲ್ಲ. ನಾನೇ ಅಮ್ಮ ಅವ್ನು ಗೆಲ್ಲಪಟ್ಟೆ ಇಟ್ಕೊಂಡಿತ್ತು ಅಂತ ಇವಾಗ ಬೋಗ್ಳ್ತಾ ಇದ್ದೀನೇ. ಅಮ್ಮ, ದ್ಯಾವಿ ಮೇಲೆ ನಂಗೆ ಜಾಸ್ತಿ ದಿವಸದಿಂದ ಪಾಪ ಇತ್ತಲ್ಲ, ಅದಕ್ಕೆ ಹೆಂಗನ ಮಾಡಿ ಅವಳನ್ನ ಪೊಲೀಸ್ ಸ್ಟೇಷನ್ ಕರ್ಸ್ಬೇಕು ಅಂತ ನಾನು ಹಿಂಗೆ ಮಾಡಿದ್ನಮ್ಮ. ನೋಡ್ತಾನಮ್ಮ, ಅವಳು ಬಂದೇನಮ್ಮ? ಹಾಂ, ಅವಳು ಬಂದ್ಲಾ? ಅವಳೇನಕ್ಕೆ ಬರ್ತಾಳೆ? ಅವಳು ಇವಾಗ ರಾಣಿ ಅವಳು. ನಿನ್ನಂಗೆ ಬಿಕಾರಿನಾ? ಹಾಂ, ನಡಿ ನಿನ್ನ ಮಕ್ಕ ಮುಚ್ಚೋಗ. ನಡಿ, ನೀನು ಹೊಟ್ಟು ಹೋಗ. ನಡಿ ಮನ್ಕೋಗ. ನಡಿ ಹೋಗಮ್ಮ, ನಾನು ಬರಲ್ಲ. ಹೋಗಮ್ಮ, ಊರಲ್ಲೆಲ್ಲ ನಗೀತಾರೆ. ನೆಗಿತಿರ್ತಾರೇನೆ. CCTVನಾಗ ಎಲ್ಲ ರೆಕಾರ್ಡ್ ಆಗ್ತದೆ ಅಂತ ಪೊಲೀಸವಳು ಅವಳು ಹೇಳೋಕ್ಕಾಗಿಲ್ಲ. ಅವಳ ಮಕ್ಕ ಮುಚ್ಚ. ಹಾಂ, 5,000 ಕಿತ್ತು ಜೋಪಾಗಿ ಇಟ್ಕೊಂಬಿಟ್ಲು ನೋಡಿ. ಇವಾಗ ಅವಳು ಬಚಾವಾದ್ಲು, ನಮ್ಮನ್ನು ರೋಡ್ ತಂದು ನಿಲ್ಸಿದ್ಲು. ಅಮ್ಮ, ನಡಮ್ಮ, ವಾಪಸ್ ಇಸ್ಕೊಂಬಿಡೋಣ 5,000. ನಡಿ, ಏನು ಕಾಣ ಆಗ್ತದೆ ನೋಡಮ್ಮ. ನಡಿ, ಹೋಗ ನಿಲ್ಸ್ಕೊಳ್ಳೋಣ. ಇವಾಗ ತಾನೆ ಕೊಡ್ತಾಳೆ. ಹೋಗಿ ಎಣ್ಸ್ಕೊಳ್ಳಿ. ನಡಿಯಲ್ಲ ಹಿಂಗೆ ನಡಿಗೆ. ಹೋಗಲ್ಲಿ ಇನ್ನು ಗಲಾಟೆ ಮಾಡೋ, ಎತ್ತು ಒಳಕಾಕ್ಲಿ. ನಡಿ, ಮನೆಗೆ ನಡಿ. ಎಲ್ಲರಿಗೂ ನಮಸ್ಕಾರನಪ್ಪ. ನೋಡಪ್ಪ, ನಮ್ಗೆ ಯಾರೂ ಸಹಾಯ ಮಾಡೋರೇ ಇಲ್ಲ. ನನಗೀಗ ನಾನು ನನ್ನ ಮಗಳ ನಡಿ ರೋಡಾಗಿ ನಿಂತ್ಕೊಂಡಿದ್ದೀರಪ್ಪ. ನೀವನ್ನ ಸಹಾಯ ಮಾಡ್ರಪ್ಪ ನಮ್ಗೆ. ಎಲ್ಲರಿಗೂ ನಮಸ್ಕಾರನಪ್ಪ. ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡ್ರಪ್ಪ.